ನಮಸ್ಕಾರ. ನ್ಯೂಸ್ ಫಸ್ಟ್ ಪ್ರಾಪರ್ಟಿಗೆ ಸ್ವಾಗತ. ನಾನು ನವೀನ್ ಕುಮಾರ್. ಕರ್ನಾಟಕ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ರೇರಾ ಭಾರಿ ಭ್ರಷ್ಟಾಚಾರ ಆರೋಪ ಇದರ ವಿರುದ್ಧ ಕೇಳಿಬಂದಿದೆ. ಈ ಎಲ್ಲ ವಿಚಾರಗಳು ಗೊತ್ತಿದ್ದು ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದ ಅಧ್ಯಕ್ಷರು ಸಚಿವರು ಸೈಲೆಂಟ್ ಆಗಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಅಷ್ಟೇ ಅಲ್ಲ, ಇದರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮೊದಲಿಗೆ ರೇರಾ ವಿರುದ್ಧದ ಆರೋಪಗಳು ಏನು ಅಂತ ನೋಡೋದಾದರೆ, ರೇರಾ ವೆಬ್ಸೈಟ್ನ ದತ್ತಾಂಶದಲ್ಲಿ ಪಾರದರ್ಶಕತೆ ಇಲ್ಲ. ವಸತಿ ಯೋಜನೆಗಳ ಪ್ರಗತಿ ಬಗ್ಗೆ ವರದಿಗಳು ಸಲ್ಲಿಸಬೇಕು. ಪ್ರಗತಿಯ ಬಗ್ಗೆ ತ್ರೈಮಾಸಿಕ ವರದಿಗಳನ್ನು ಸಲ್ಲಿಸಬೇಕಾಗತ್ತೆ. ಆದರೆ ಬಹುತೇಕ ಬಿಲ್ಡರ್ಗಳು ವರದಿಯನ್ನು ಸಲ್ಲಿಸದೆ ಕಳ್ಳಾಟವಾಡ್ತಾ ಇದ್ದಾರೆ. ಬಿಲ್ಡರ್ಗಳು ವಸತಿ ಯೋಜನೆಗಳನ್ನು ಜಾರಿಗೆ ತರ್ತಾನೇ ಇದ್ದಾರೆ, ಆದರೆ ಹಣಕಾಸು ಸ್ಥಿತಿಗತಿ ಬಗ್ಗೆ ಪ್ರಾಧಿಕಾರಕ್ಕೆ ಮಾಹಿತಿಯನ್ನು ಕೊಡ್ತಾ ಇಲ್ಲ. ರೇರಾ ವೆಬ್ಸೈಟ್ನಲ್ಲಿ ಗ್ರಾಹಕರಿಗೆ ಸ್ಪಂದನೆ ಕೂಡ ಸಿಗ್ತಾ ಇಲ್ಲ ಅನ್ನೋ ಆರೋಪಗಳು ಕೇಳಿಬಂದಿವೆ. ಇಷ್ಟೇ ಅಲ್ಲ, ಕಾಯ್ದೆ ಪ್ರಕಾರ ರೇರಾದಲ್ಲಿ ಏನೂ ಪಾಲಿಸ್ತಾನೇ ಇಲ್ಲ ಅನ್ನೋ ಆರೋಪವೂ ಇದೆ. ಲಂಚ ಕೊಟ್ಟರೆ ವಸತಿ ಯೋಜನೆಗೆ ಥಟ್ ಅಂತ ಅನುಮೋದನೆ ಸಿಗತ್ತೆ. ಕೆಲವು ಕಠಿಣ ನಿಯಮಗಳ ಸಡಿಲಿಕೆಗೆ ಹೆಚ್ಚು ಲಂಚಕ್ಕೆ ಡಿಮ್ಯಾಂಡ್ ಕೂಡ ಮಾಡ್ತಾ ಇದ್ದಾರಂತೆ. ಡಿಫಾಲ್ಟ್ ಡೆವಲಪರ್ಗಳ ಹೊಸ ಯೋಜನೆಗಳಿಗೂ ಅನುಮೋದನೆ ಸಿಗ್ತಾ ಇದೆ. ರಿಜಿಸ್ಟ್ರೇಷನ್ ಆಗದಂತಹ ನಿವೇಶನಗಳ ಅಡ್ವಾನ್ಸ್ ಬುಕಿಂಗ್ ಹಾಗೆ ಮಾರಾಟ ಕೂಡ ಆಗೋಗ್ತಾ ಇದೆ. ಜಂಟಿ ಅಭಿವೃದ್ಧಿ ಒಪ್ಪಂದ ಇಲ್ಲದೇ ಇದ್ದರೂ ವಸತಿ ಯೋಜನೆ ಪ್ರಾರಂಭ ಆಗ್ತಾ ಇದೆ. ಯೋಜನೆ ವಿಳಂಬದಿಂದ ಖರೀದಿದಾರರಿಗೆ ಸಿಗಬೇಕಾದ ಪರಿಹಾರನೂ ಸಿಗ್ತಾ ಇಲ್ಲ. ಬಹುತೇಕ ಪ್ರಾಜೆಕ್ಟ್ಗಳಿಗೆ ಸಮಸ್ಯೆಗಳಾದರೂ ದಂಡ ಮಾತ್ರ ವಿಧಿಸ್ತಾ ಇಲ್ಲ. ಸೂಕ್ತ ಮೂಲಸೌಕರ್ಯ ಒದಗಿಸದೇ ಇದ್ದರೂ ಗ್ರಾಹಕರ ಪರ ಮಾತ್ರ ನಿಲ್ತಾ ಇಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಇನ್ನು ಗ್ರಾಹಕರು ದೂರು ನೀಡ್ತಾ ಇರೋದು ಅಥವಾ ಗ್ರಾಹಕರು ರೇರಾ ವಿರುದ್ಧ ದೂರ್ತಾ ಇರೋದು ಏನು ಅಂತ ನೋಡೋದಾದರೆ, ರೇರಾದಲ್ಲಿ ಯಾವುದೇ ಯೋಜನೆ ಮುಗಿದ ಕ್ಲೋಜರ್ ಪಾಲಿಸಿ ಘೋಷಿಸಿಲ್ಲ. ಕಾಮನ್ ಏರಿಯಾ ಜಾಗ ಅನ್ಡಿವೈಡೆಡ್ ಶೇರ್ ಹಸ್ತಾಂತರ ಮಾಡಲಾಗಿಲ್ಲ. ಗೃಹ ಖರೀದಿದಾರರ ಅಸೋಸಿಯೇಷನ್ಗೆ ಹಸ್ತಾಂತರವನ್ನು ಇನ್ನೂ ಮಾಡಿಲ್ಲ. ಬೇರೆ ರಾಜ್ಯಗಳಂತೆ ಹಣ ವಸೂಲಿಗೆ ಕಂದಾಯ ಅಧಿಕಾರಿಗಳನ್ನು ನೇಮಿಸಿಲ್ಲ. ಸೂಕ್ತ ರೀತಿಯಲ್ಲಿ ರೇರಾ ಕಾಯ್ದೆ ಜಾರಿ ಮಾಡೋದಕ್ಕೆ ಸಭೆಯನ್ನೂ ಕರೆದಿಲ್ಲ. ಸಾರ್ವಜನಿಕ ಮತ್ತು ಮನೆ ಖರೀದಿದಾರರ ಸಭೆಯನ್ನು ರೇರಾ ಕರೆದೇ ಇಲ್ಲ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ನೋಂದಣಿ ಸುತ್ತೋಲೆಯೂ ಇಲ್ಲ. ಒಂದೇ ಒಂದು ರೇರಾ ನೋಂದಾಯಿತ ಯೋಜನೆಯೂ ಪೂರ್ಣಗೊಂಡಿಲ್ಲ. ಇದರ ಮಾಹಿತಿ ಒದಗಿಸೋದಕ್ಕೆ ರೇರಾದ ಪೋರ್ಟಲ್ ಅಪ್ಡೇಟ್ ಆಗಿಲ್ಲ. ಸಾರ್ವಜನಿಕರ ದೂರುಗಳನ್ನು ಕಾಲಮಿತಿಯೊಳಗೆ ವಿಲೇವಾರಿಯನ್ನು ಮಾಡ್ತಾ ಇಲ್ಲ. 60 ದಿನಗಳಲ್ಲೇ ವಿಲೇವಾರಿಗೆ ಆದೇಶವಿದ್ದರೂ 2-3 ವರ್ಷವಾದರೂ ಕೇಸ್ ಇತ್ಯರ್ಥ ಆಗಿಲ್ಲ ಅಂತ ಹೇಳಲಾಗ್ತಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಸಬ್ಸ್ಕ್ರೈಬ್ ಮಾಡಿ.